ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ. ಏನೋ ಹಾಸ್ಪಿಟ್ಲಿಗೆ ಹುಡುಗನನ್ನು ಕರ್ಕೊಂಡು ಹೋಗಿದೆ. ಹುಡುಗ ನನ್ನದು ಅಂತ ಬಂದಿದ್ದಾನೆ, ನಮ್ಮ ಜೊತೆ ಸಹ ಬಂದಿದ್ದಾನೆ ಅತೇನ ಹಾಸ್ಪಿಟ್ಲಿಗೆ. ಶ್ರೀಕೃಷ್ಣ ಅವರ ತಾಯಿ ಹೇಳಿದರು, ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ. ಮತ್ತು ಹುಡುಗನಿಗೆ ನಾವು ಏನು ಮಾಡಿಲ್ಲ, ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡಲಿಕ್ಕಿಲ್ಲ, ಏನು ಮಾಡಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ. ನಾನು ಫೋನ್ ಕಟ್ ಮಾಡಿದೆ, ಅವರ ಮಗ ಫೋನ್ ಮಾಡಿದ, ಆಂಟಿ ನಾನು ಸುಸೈಡ್ ಮಾಡ್ಕೊಳ್ತೇನೆ ಅಂತ. ನಾನು ಸುಸೈಡ್ ಮಾಡಿ ನಾವು ಹೋಗಿ ಸುಸೈಡ್ ಮಾಡು ಅಂತ ಹೇಳಿದೆ. ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್, ಅವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆನೇ ಸ್ಟೇಟ್ಮೆಂಟ್ ಕೊಟ್ಟದವರು. ಇದು FIR ಹರಿದಾಕಿ ಮುಂಚೆನಿಗೆ ಪತ್ರ ಕೊಡ್ತೇವೆ ನಾವು, ಮುಚ್ಚಳಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ. 21 ಆ ಹುಡುಗನಿಗೆ ಜೂನ್ 23ಕ್ಕೆ 21 ವರ್ಷ ಆಯಿತು. ಆವಾಗ 2 ದಿವಸ, ಆ ದಿವಸ 23ಕ್ಕೆ ಹುಡುಗನ ತಂದೆ ಶಾರದಾ ಏನೋ ಹೇಳಿದರು, ಅದು ಮತ್ತು 24 ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ, ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೋಡಿದರೆ ಹಿಂಜರಿತಾರೆ, ಅವನನ್ನು ಅಡಗಿಸಿಟ್ಟಿದ್ದಾರೆ. ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ. ಆ ಹೊತ್ತಿಗೆ ಹುಡುಗನ ತಂದೆ ಜಗನ್ನಿವಾಸ್ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ. ಕೊಟ್ಟು ಹೇಳಿದ್ದಾರೆ, ಇದು ಇವರು ಹೇಳಿದ್ರು, ಅಶೋಕ್ ರೈ ಹೇಳಿದರು, ಅಮ್ಮ ನೀವು FIR ತೆಗಿರಿ, ಹುಡುಗನ ಭವಿಷ್ಯದ ಪ್ರಶ್ನೆ, ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ, ಅವರು ನಿಮಗೆ ರಿಜಿಸ್ಟ್ರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್. 4ಕ್ಕೆ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕಲ್ಲಿ ಹಾಕಿಟ್ಟಿದ್ದಾರೆ. ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ.